ದಿನಕ್ಕೊಂದು ದೈವವಾಕ್ಯ. ಒಳ್ಳೆಯವನ ಆಸ್ತಿ ಸಂತತಿಯವರಿಗೆ ಬಾಧ್ಯದ ಸೊತ್ತು, ಪಾಪಿಯ ಸೊತ್ತು ಸತ್ಪುರುಷರಿಗೆ ಸೇರುವ ಸಂಪತ್ತು. ಜ್ಞಾನೋಕ್ತಿಗಳು 13:22. ಆತ್ಮಾವಲೋಕನ. ನಮ್ಮ ಪ್ರತಿಯೊಂದು ಆಯ್ಕೆಗಳು ಅವರವರ ಪರಂಪರೆಯ ಮೇಲೆ ಶಾಶ್ವತ ಪರಿಣಾಮಗಳನ್ನು ಬೀರುತ್ತವೆ. ನೀತಿವಂತ ಸದ್ಗುಣಶೀಲ ವ್ಯಕ್ತಿ ಕೇವಲ ಭೌತಿಕ ಸಂಪತ್ತನ್ನು ಮಾತ್ರವಲ್ಲದೆ ಭವಿಷ್ಯದ ಪೀಳಿಗೆಗೆ ಹೊತ್ತೊಯ್ಯಬಹುದಾದ ಉತ್ತಮ ಖ್ಯಾತಿ, ನೈತಿಕ ತತ್ವಗಳು, ಆಧ್ಯಾತ್ಮಿಕ ಸಂಪತ್ತು, ಸಕಾರಾತ್ಮತೆಯನ್ನು ಪರಂಪರೆಯಾಗಿ ಬಿಟ್ಟು ಹೋಗುತ್ತಾನೆ. ಪಾಪಿಯ ಸೊತ್ತು ಅವನೊಂದಿಗೂ ಶಾಶ್ವತವಾಗಿ ಉಳಿಯದು, ಆತನ ವಂಶಸ್ಥರೊಂದಿಗೂ ಉಳಿಯದು. ಬೇರೆಯವರ ಅಂದರೆ ನೀತಿವಂತರ ಪಾಲಾಗುವುದೆಂದು ದೈವವಾಕ್ಯ ತಿಳಿಸುತ್ತದೆ. ಪ್ರಾಮಾಣಿಕವಾಗಿ ಪಡೆದ ಸಂಪತ್ತು ಮತ್ತು ದೈವಿಕ ತತ್ವಗಳಿಗೆ ಅನುಗುಣವಾಗಿ ಬದುಕಿದ ಜೀವನ ಎರಡೂ ಶಾಶ್ವತ ಎಂಬುದ ಅರಿತು ಕ್ಷಣಿಕ ಸಂಪತ್ತಿಗಾಗಿಯೇ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳದಂತೆ ಜೀವಿಸೋಣವೇ?